ಎಚ್ಡಿಕೆ ಕೇಂದ್ರ ಸಚಿವರಾದ ಬೆನ್ನಲ್ಲೇ ಜೆಡಿಎಸ್ನಲ್ಲಿ ಉತ್ಸಾಹ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕನ ಪಟ್ಟ ಹಾಗಾದ್ರೆ ಯಾರಿಗೆ? ಜೆಡಿಎಸ್ ಪಡಸಾಲೆಯಲ್ಲಿ ನೂತನ ನಾಯಕನ ಆಯ್ಕೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಎಚ್ಡಿಕೆ ಕೇಂದ್ರ ಸಚಿವರಾದ ಬೆನ್ನಲ್ಲೇ ಜೆಡಿಎಸ್ನಲ್ಲಿ ಉತ್ಸಾಹ ಜೋರಾಗಿದೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕನ ಪಟ್ಟ ಯಾರಿಗೆ ಅನ್ನೋ ಪ್ರಶ್ನೆ ಈಗ ಜೆಡಿಎಸ್ ಪಡಸಾಲೆಯಲ್ಲಿ ಇದೇ ವಿಚಾರವಾಗಿ ಚರ್ಚೆ ನಡೀತಾ ಇದೆ. ಪಕ್ಷದ ಹಿರಿಯ ನಾಯಕನಿಗೆ ಪಟ್ಟ ಕಟ್ಟಲು ದಳಪತಿಗಳು ನಿರ್ಧರಿಸಿದ್ದಾರೆ. ಹಿರಿಯ ನಾಯಕ ಜಿಟಿ ದೇವೇಗೌಡರಿಗೆ ಪಟ್ಟ ಕಟ್ಟೋದಕ್ಕೆ ತೀರ್ಮಾನವಾಗಿದೆ ಅಂತ ಹೇಳಲಾಗ್ತಾ ಇದೆ. 18 ಸ್ಥಾನಗಳನ್ನು ಹೊಂದಿರೋ ಜೆಡಿಎಸ್ ಸಾರಥ್ಯ ಜಿಟಿಡಿ ಹೆಗಲಿಗೆ ಬೀಳುತ್ತಾ. ಜಿಟಿಡಿ ಹೊರತುಪಡಿಸಿದ್ರೆ ಪಕ್ಷದಲ್ಲಿ ರೇವಣ್ಣ ಹಿರಿಯ ನಾಯಕ. ಪ್ರಜ್ವಲ್ ಕೇಸ್ನಿಂದ ರೇವಣ್ಣಗೆ ಸ್ಥಾನ ಸೂಕ್ತ ಅಲ್ಲ ಅನ್ನೋ ಮಾತುಗಳು ಇದೆ. ಸಿದ್ದರಾಮಯ್ಯ ವಿರುದ್ಧ ಹೋರಾಟಕ್ಕೆ ಜಿಟಿಡಿ ಸೂಕ್ತ ಅನ್ನುವಂತಹ ವಾದ ಕೂಡ ಇದೆ. ಶೀಘ್ರವೇ ಜೆಡಿಎಸ್ ಶಾಸಕರು ಪರಿಷತ್ ಸದಸ್ಯರು ಸಭೆ ನಡೆಸಲಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದ್ದು ನಾಯಕ ಯಾರಾಗಬೇಕು, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕನ ಪಟ್ಟ ಯಾರಿಗೆ ಅನ್ನೋದರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗತ್ತೆ. ಸಭೆಯಲ್ಲಿ ಜಿಟಿಡಿಯನ್ನ ಅಧಿಕೃತವಾಗಿ ಆಯ್ಕೆ ಮಾಡುವಂತಹ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.